ಕಿಲೋವ್ಯಾಟ್ ಈ ಘಟಕವನ್ನು ಉದ್ಘಾಟನೆ ಮಾಡ್ತೇನೆ. ದೇಶದಿಂದ ಈ ಆಧುನಿಕ ಅಗ್ನಿ ಸುರಕ್ಷತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೋಸ್ಗಳು, ವ್ಯಾಲ್ವ್ಸ್ಗಳು ಮತ್ತು ವಾಟರ್ ಪಂಪ್ಗಳನ್ನು ಒಳಗೊಂಡಿರುತ್ತದೆ. ಅಗ್ನಿ ಸುರಕ್ಷಿತ ವ್ಯವಸ್ಥೆಯಾಗಿದೆ. ಚಿಕಿತ್ಸೆಯನ್ನು ಹೊಂದುವಾಗ ವೈದ್ಯರು, ರಾಜ್ಯರು ಸ್ಪರ್ಧೆ ಆಗುವುದಕ್ಕೆ ಮುನ್ನಡೆಸಿದ್ದೇವೆ. ಏನಾದರೂ ಸಣ್ಣ ಅವಘಡ ಆದರೆ ಒಂದು ರೂಮಲ್ಲಿ ಅಲ್ಲಿ ಸ್ಪ್ರಿಂಕ್ಲರ್ಸ್ ಇದೆ, ಫೈರ್ ಸ್ಪ್ರಿಂಕ್ಲರ್ಸ್ ಅಂತ ಇದ್ದಾವೆ. ಅದು ನಿಮಗೆ 68 ಡಿಗ್ರಿ ಟೆಂಪರೇಚರ್ ಟಚ್ ಆದ ಕೂಡಲೇ ಆ ಸ್ಪ್ರಿಂಕ್ಲರ್ಸ್ ತನ್ನಷ್ಟಕ್ಕೆ ಅದು ಒಡ್ಡು ಕೊಟ್ಟದ ನೀರಲ್ಲಿ ಸ್ಪ್ರೇ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಜಾಗದಲ್ಲಿ ನೀರು ಹರಿತದೆ. ಅಲ್ಲಿ ನಿಮಗೆ ಸಣ್ಣ ಪ್ರಮಾಣದ ಬೆಂಕಿ ಆದರೆ ಅಲ್ಲೇ ಕೂಡಲೇ ಆ ಬೆಂಕಿ ಆರಿ ಹೋಗ್ತದೆ. ಇನ್ ಕೇಸ್ ನೀವು ನಿಮ್ಮ ಕಣ್ಣಲ್ಲಿ ನೋಡಿದ್ದೀರಾ, ಆವಾಗ ನಿಮಗೆ ಬೆಂಕಿ ಆರಿಸಬೇಕಂತಿದ್ರೆ ಆವಾಗ ಎಲ್ಲ ಕಡೆ ಸಹ ಈಗ ಉದ್ಘಾಟನೆ ಮಾಡಿದಂತಹ ಹೋಸ್ಟೆಲ್ ಸಿಸ್ಟಮ್ ರೆಡಿ ಇರ್ತದೆ. ಅದನ್ನು ನೀವು ಈಗ ಫಾದರ್ ಹೇಗೆ ತೋರಿಸಿದ್ರು ಅದೇ ಥರ, ಇಲ್ಲಾಂದ್ರೆ ಸರ್ ಹೇಗೆ ತೋರಿಸಿದ್ರು ಅದೇ ಥರ ನೀವು ಅದನ್ನು ಹೇಳ್ಕೊಂಡು ಎದುರುಗಡೆ ಅದನ್ನು ಓಪನ್ ಮಾಡಿ ಬೆಂಕಿ ಆರಿಸ್ಬೋದು. ಇದು ಆವಾಗ ನೀವು ಮೇಯ್ನ್ ಎಲ್ಲ ಕರೆಂಟ್ ಇದು ಪವರ್ ಸಪ್ಲೈ ಆಫ್ ಆಗಿದೆ ಅಂತ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಎಲೆಕ್ಟ್ರಿಕಲ್ ಶಾಕ್ ನಿಮಗೆ ತಾಗುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಒಂದು ಸಲ ನೀವು ಯಾವುದೇ ಸಿಸ್ಟಮ್ ಅನ್ನು ಆಪರೇಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ವಿದ್ಯುತ್ ಶಕ್ತಿ ಎಲ್ಲ ಉಪಕರಣಗಳು ಮೇನ್ ಸ್ವಿಚ್ ಆಫ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಈ ಉಪಕರಣಗಳನ್ನು ಉಪಯೋಗಿಸಿ. ಆಮೇಲೆ ನಿಮಗೆ ದೊಡ್ಡ ಪ್ರಮಾಣದ ಬೆಂಕಿ ಆದರೆ ಆವಾಗ ಈಗ ನಾವು ಏನು ಅದನ್ನು ತೋರಿಸ್ತಿದ್ದೇವೆ ಅದು ನಿಮಗೆ ಯೂಸ್ ಮಾಡ್ಕೊಳ್ಬೋದು. ಹೊಡಿತಿಲ್ಲ, ಹೌದು, ಫ್ಲೋ ಜಾಸ್ತಿ ಇರೋದ್ರಿಂದ ಸಹ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದಾಗುವಾಗ ಬೇಕಾದಂತಹ ಎಲ್ಲ ಸಹಾಯವನ್ನು ಕೂಡಿಸಿಕೊಟ್ಟಿದ್ದೇವೆ. ಎಲ್ಲ ದಾನಿಗಳನ್ನು ನೆನಪು ಮಾಡ್ತೇವೆ. ಈ ಕಾರ್ಯಕ್ಕಾಗಿ ಅತಿ ಅಮೂಲ್ಯವಾದಂತಹ 3 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಆಸ್ಪತ್ರೆಗೆ ಉಪಯೋಗಕ್ಕೆ ಮತ್ತು ಇಲ್ಲಿಯ ಎಲ್ಲ ಸವಲತ್ತಿಗೆ ಅದು ಸಿಕ್ಕುವ ಹಾಗೆ ಅನುವದಿಸುವಂಥ ಯೋಜನೆ ಫಲದಾಯಕವಾಗಿ ನೆರವೇರಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಮಾತ್ರವಲ್ಲ, ಡಾಕ್ಟರ್ ಅವರ ಮುಂದಿನ ಎಲ್ಲ ಯೋಜನೆಗಳು ಸಫಲವಾಗಿ ಅವರು ನಿರ್ಧಾರ ಮಾಡುವಂತಹ, ಆಲೋಚಿಸುವಂತಹ, ಕೈಗೊಳ್ಳುವಂತಹ ಪ್ರತಿಯೊಂದು ಕಾರ್ಯಗಳು ಸಹ ಈ ಆಸ್ಪತ್ರೆಯಲ್ಲಿ ಎಲ್ಲವೂ ಸಹ ಒಂದಕ್ಕಿಂತ ಒಂದೊಂದು ಹೆಚ್ಚಿನ ವಿಶೇಷವಾದಂಥ ಸಂಗತಿಗಳು. ಕಳೆದ ವರ್ಷದಲ್ಲಿ ಹಲವಾರು ಸಂಗತಿಗಳನ್ನು ಅವರು ಮಾಡ್ತಾ ಇದ್ದಾರೆ. ಈ ವರ್ಷದಲ್ಲೂ ಸಹ ಹೇಳ್ತಾ ಇದ್ದಾರೆ, ನಮಗೆ 3 ಕಾರ್ಯಕ್ರಮ ನೆರವೇರಬೇಕು, ಅದನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತುಂಬ ಖರ್ಚಿದೆ ಅಂತ. ಇದು ಸಣ್ಣದಾಗಿ 3 ಕಾರ್ಯಕ್ರಮ ಅಂತ ಅನ್ನಿಸಿದ್ರು ಸಹ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ 3ರಲ್ಲೂ ಸಹ. ಆದರೆ ಅದನ್ನು ಅವರು ಸರಿದೂಗಿಸಿಕೊಂಡು ಆಸ್ಪತ್ರೆಗೆ ಬೇಕಾದಂಥ ಇಲ್ಲಿಯ ಎಲ್ಲ ಕಾರ್ಯಕ್ಕೆ ಉಪಯೋಗವಾಗುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಮುಖ್ಯವಾಗಿ ಪರಿಸರ ಸ್ನೇಹಿಯಾಗಿ ಈಗ ಬರವಾಗಿ ಹೇಳ್ತಾ ಇದ್ರು, ನಾವು ಕಾರ್ಬನ್ ಡೈಆಕ್ಸೈಡ್ ನಾವು ಆದಷ್ಟು ರೆಡ್ಯೂಸ್ ಮಾಡ್ತಾ ಇದ್ದೇವೆ. ಈಗ ಎಲೆಕ್ಟ್ರಿಸಿಟಿ ಇದ್ದಿರ್ಬೋದು ಅಥವಾ ಈ ವಾಟರ್ ಸಪ್ಲೈ ಇದ್ದಿರ್ಬೋದು ಅಥವಾ ನಾವು ಫಾಸಲ್ ಫ್ಯೂಯಲ್ ಅದು ನಮಗೆ ಒಂದ್ಸಲ ಹೇಳ್ತಾರೆ ಇನ್ಸ್ಪೈರ್ ಅಂತಂದ್ರೆ ಕೇವಲ ಹೆಸರು ಮಾತ್ರ ಅಲ್ಲ, ಇದು ಬೇರೆಯವ್ರಿಗೂ ಸಹ ಇನ್ಸ್ಪೈರ್ ಆಗುವಂಥ ನಿಟ್ಟಿನಲ್ಲಿ ಇದೆ. ಮತ್ತೊಂದು ನಮ್ಮ ಈ ಆಸ್ಪತ್ರೆ ಹೆಚ್ಚಿನ ಪರಿಸರ ಸ್ನೇಹಿಯ ಕಾರ್ಯಕ್ರಮಕ್ಕೆ ತನ್ನ ತೊಡಗಿಸಿಕೊಂಡು ಹೆಚ್ಚಿನ ಸೇವೆಯನ್ನು ಇಲ್ಲಿಯ ಸಮುದಾಯಕ್ಕೆ, ಇಲ್ಲಿಯ ಪಟ್ಟಣಕ್ಕೆ ನೀಡಲಿಕ್ಕೆ ಅದು ಸಹಾಯಕವಾಗಿ ಅದರ ಸದುಪಯೋಗವನ್ನು ಇಲ್ಲಿಯ ಉಡುಪಿಯ ಇಲ್ಲಿಯ ಎಲ್ಲ ಸಮುದಾಯದ ಜನರು ಉಪಯೋಗಿಸಿಕೊಂಡು ಆಸ್ಪತ್ರೆಯನ್ನು ಇನ್ನೆಚ್ಚು ಪ್ರೋತ್ಸಾಹ ಮಾಡುತ್ತಾ ಬಲಪಡಿಸಲಿ ಎಂಬುದಾಗಿ ನಾನು ವಿನಂತಿಸಿ ಹಾರೈಸ್ತೇನೆ. ಇನ್ನು ಮುಂದೆ ಸಾಧಾರಣ 58% ನಮ್ದು ಸೋಲಾರ್ ಪವರ್ ಇಂದ ಬರ್ತದೆ. ಸೊ 50%ಗಿಂತ ಸಹ ಜಾಸ್ತಿ ಈಗ ನಮ್ದು ಸೋಲಾರ್ ಪವರ್ ಇಂದಲೇ ಬರ್ತದೆ. ಇದು ಎಲ್ಲರಿಗೂ ಒಂದು ಉದಾಹರಣೆ ಆಗಬೇಕು. ಎಲ್ಲ ಮನೆಗಳಲ್ಲಿ ಕೂಡ ನಿಮಗೆ ಸೋಲಾರ್ ಪವರ್ ಅನ್ನು ಸ್ಥಾಪಿಸಲಿಕ್ಕೆ ಆಗ್ತದೆ. ಗವರ್ಮೆಂಟ್ ಕೂಡ ಅದಕ್ಕೆ ಸಬ್ಸಿಡಿಯನ್ನು ಕೊಡ್ತಾರೆ. ಮನೆಗೆ ಸಾಧಾರಣ 3 ಕಿಲೋವಾಟ್ ತನಕ ಸಬ್ಸಿಡಿ ಸಿಗ್ತದೆ ಮನೆಯವರು. ಅದನ್ನು ನೀವು ಸೋಲಾರ್ ಪವರ್ ಅನ್ನು ಯೂಸ್ ಮಾಡಿದ್ರೆ ನಿಜವಾಗಿ ಎನ್ವೈರನ್ಮೆಂಟ್ ಅನ್ನು ನೀವು ಸಸ್ಟೈನಬಿಲಿಟಿ ಮಾಡಬಹುದು. ಅದರ ಕ್ಲೈಮೇಟ್ ಚೇಂಜ್ ಅನ್ನು ಕೂಡ ಅದನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಸೋಲಾರ್ ಪವರ್ ಇಸ್ ವೆರಿ ಎಸೆನ್ಷಿಯಲ್ ಇನ್ ರಿಡ್ಯೂಸಿಂಗ್ ಕಾರ್ಬನ್ ಎಮಿಷನ್ಸ್. ನಾವು 3 ವರ್ಷದಿಂದ ಕಾರ್ಬನ್ ಎಮಿಷನ್ಸ್ ನಾವು ಮೆಜರ್ ಮಾಡ್ತಾ ಇದ್ದೇವೆ. ಅದು ಕಾರ್ಬನ್ ಎಮಿಷನ್ಸ್ ಅಂತ ಆಸ್ಪತ್ರೆಯಿಂದ ಅದು ಕಡಿಮೆ ಆಗ್ತಾ ಇರ್ತದೆ.
ಸೊ ಇದು ಒಂದು ಮುಖ್ಯ ರಿನ್ಯೂಬಲ್ ಎನರ್ಜಿಯಲ್ಲಿ. ಇದೇ ಶನಿವಾರ ನಾವೊಂದು ನ್ಯಾಷನಲ್ ಅವಾರ್ಡ್ಗೆ ಸಹ ಇದು ಶಾರ್ಟ್ ಲಿಸ್ಟ್ ಆಗಿದೆ ನಮ್ಮ ಕ್ಲೈಮೇಟ್ ಚೇಂಜ್ ಇದು ಇನಿಷಿಯೇಟಿವ್ಗೆ. ಏನಾಗ್ತದೆ ಅಂತ ಗೊತ್ತಿಲ್ಲ, ಆದ್ರೂ ಶಾರ್ಟ್ ಲಿಸ್ಟ್ ಆಗೋದೇ ಅದೊಂದು ದೊಡ್ಡ ಉತ್ತಮ ಇದು ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಅದು ಇದು ಇನ್ನೊಂದು ಇದು ಹೀಟ್ ಪಂಪ್. ಇದು ಈಗ ಇಷ್ಟರವರೆಗೆ ನಮ್ಗೆ ಎಲ್ಲ ರೂಮಲ್ಲಿ ಗೀಸರ್ಗಳು ಬೇಕು, ಸಾಧಾರಣ 25-30 ಗೀಸರ್ಗಳು ಇತ್ತು. ಇನ್ನು ಮುಂದೆ ನಮ್ಗೆ ಗೀಸರ್ ಅಗತ್ಯವಿಲ್ಲ, ಎಲ್ಲ ನಾವು ಅದನ್ನು ಡಿಸ್ಮ್ಯಾಂಟಲ್ ಮಾಡ್ತಾ ಇದ್ದೇವೆ. ಈ ಹೀಟ್ ಪಂಪ್ ಮೂಲಕ ನಾವು ಇಡೀ ಆಸ್ಪತ್ರೆಗೆ ಹಾಟ್ ವಾಟರ್ ಅನ್ನು ಸಪ್ಲೈ ಮಾಡ್ತೇವೆ. ಇನ್ನು ಮುಂದೆ ಲಾಂಡ್ರಿಗೂ ಕೂಡ ನಾವು ಅದನ್ನು ಸಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದು ನಿಜವಾಗಿ ಬೆನಿಫಿಟ್ ಏನಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕಡಿಮೆ ಆಗ್ತದೆ, ಕಾರ್ಬನ್ ಎಮಿಷನ್ಸ್ ಕಡಿಮೆ ಆಗ್ತದೆ, ಹಾಗೂ ನಮಗೆ ಎಲೆಕ್ಟ್ರಿಸಿಟಿದು ಚಾರ್ಜಸ್ ಕೂಡ ಕಡಿಮೆ ಆಗ್ತದೆ. ಸೊ ತುಂಬಾ ಬೆನಿಫಿಟ್ಸ್ ಇದೆ ಹೀಟ್ ಪಂಪ್ ಅಲ್ಲಿ. ನೀವು ಮನೆಯಲ್ಲಿ ಸಹ ಮಾಡ್ಬೋದು ಅಥವಾ ಫ್ಯಾಕ್ಟ್ರಿಯಲ್ಲಿ ಸಹ ಮಾಡ್ಬೋದು. ಸಣ್ಣ ಸಣ್ಣ ಹಾಸ್ಟೆಲ್ಗಳಲ್ಲಿ ಕೂಡ ನೀವು ಗೀಸರ್ ಬದಲು ಈ ಹೀಟ್ ಪಂಪ್ ಹಾಕಿದ್ರೆ ಅದು ನಿಜವಾಗಿ ಕ್ಲೈಮೇಟ್ ಚೇಂಜ್ ಅಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸ್ಕೊಡ್ತದೆ.